ರಶ್ಮಿಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದು ನಾನು ನನ್ನ ಸ್ವರಚನೆಯ ಕವಿತೆಯನ್ನ ವಾಚನ ಮಾಡ್ತಾ ಇದ್ದೀನಿ. ದಯವಿಟ್ಟು ಆಲಿಸಿ. ಕವನದ ಶೀರ್ಷಿಕೆ ಪ್ರಯತ್ನ. ಶಾಂತಗೊಳ್ಳದ ಮನವು ದುರಾಲೋಚನೆಯ ಹೆಣೆಯುತ್ತಿದೆ. ಕೋಪತಾಪದ ಬೇಗೆಗೆ ಹೃದಯವು ಕುದಿಯುತ್ತಿದೆ. ತಿಳಿ ಹೇಳಿದ ಮಾತುಗಳು ಲೆಕ್ಕಕ್ಕೆ ಬಾರದೆ ಘೋರ ವ್ಯಾಘ್ರನಂತಾಗಿ ಘರ್ಜಿಸುತ್ತ ಅಲೆದಾಡುತ್ತಿದೆ. ತಾಳ್ಮೆಯಿಂದ ಸರಿದೂಗಿಸುವ ವಿಶ್ವಾಸದ ಬಲವಿಲ್ಲ. ತಿಕ್ಕಾಡಿ ನರಳಾಡುವರು ನರನ ಸಂಕುಲವೆಲ್ಲ. ಬತ್ತಿ ಹೋಗುತ್ತಿದೆ ಮನದೊಳಗಣ ಪ್ರೀತಿಯ ಜೀವಸೆಲೆ. ಹೊಂಚು ಹಾಕಿ ಬೀಸಬೇಕೆನ್ನುವರು ಸೆರೆಯ ಬಲೆ. ಹೇ ಮನುಷ್ಯನೇ, ಮಿತಿ ಮೀರಿದೆ ನಿನ್ನ ದುಷ್ಟತನ. ಜೀವನದ ಬಗೆಗೆ ನೀನು ಕೊಡಬಲ್ಲೆಯ ಸ್ಪಷ್ಟೀಕರಣ. ಹೆದರಿಸಿ ಬದುಕು ನಡೆಸುವುದು ನಿನಗೆ ಅಷ್ಟು ಸರಳವೇನು? ಮುಂದೊಮ್ಮೆ ಇದೆಲ್ಲ ಬಿಗಡಾಯಿಸದೆ ಇರುವುದೇನು? ಸಮರ್ಥನೆ ಸ್ವಾರ್ಥ ಅನೀತಿಯ ಜೀವನ ಬೇಡ. ತಲೆ ತೆಗೆದ ಹಿಂಸಿಸಿದ ಜೀವನ ಉಳಿಯದು ನೋಡ. ಕ್ರೌರ್ಯ ತುಂಬಿಕೊಂಡ ನಿನ್ನಲ್ಲಿಲ್ಲವೇ ಒಂಚೂರು ವಿವೇಕ. ಮಾನವನಾಗಲು ಪ್ರಯತ್ನ ಪಡು, ದಾರಿಗಳಿವೆ ಅನೇಕ. ಜಗದೋದ್ಧಾರನ ಸ್ಮರಣೆ ಮಾಡು, ಮನಸ್ಸನ್ನು ಹಿಡಿತದಲ್ಲಿಡು. ಒಳಿತು ಮಾಡುವುದು ಬಹಳಷ್ಟಿದೆ, ಅದಕ್ಕೆಲ್ಲ ಪ್ರಯತ್ನ ಪಡು. ಶಾಪಮುಕ್ತವಾಗಿಸಬಲ್ಲ ಪವಿತ್ರ ನೆಲ ಜಲ ಗಾಳಿ ಇದು. ತಿಳಿದು ತಿದ್ದುಕೊಂಡೇ ಆದರೆ ಶ್ರೇಯಸ್ಸು ನಿನ್ನದು. ಬಿಟ್ಟು ಬಿಡು ಕೋಪತಾಪ, ಹೊರಹಾಕದಿರು ಮನಸ್ತಾಪ. ಕಟ್ಟಿಕೊಳ್ಳಬೇಕೇ ಜನ್ಮ ಜನ್ಮಾಂತರಕ್ಕೂ ತೀರದ ಶಾಪ. ಮೃಗದ ವರ್ತನೆ ತೋರಿ ಏಕೆ ಕಟ್ಟಿಕೊಳ್ಳುವೆ ಪಾಪ. ಮೃಗದ ವರ್ತನೆ ತೋರಿ ಏಕೆ ಕಟ್ಟಿಕೊಳ್ಳುವೆ ಪಾಪ. ಮನುಷ್ಯನಾಗಿ ಭುವಿಯಳು ಬದುಕಲು ಕಲಿಯೋ ಭೂಪ. ಮನುಷ್ಯನಾಗಿ ಭುವಿಯಳು ಬದುಕಲು ಕಲಿಯೋ ಭೂಪ. ಧನ್ಯವಾದಗಳು. ನನ್ನ ಈ ಕವಿತೆ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಅಲ್ಲಿ ತಿಳಿಸಿ. ಅದರೊಟ್ಟಿಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಈ ಕವಿತೆಯನ್ನು ಆಲಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅನಂತ ವಂದನೆಗಳು.